ಸುವಾರ್ತೆ 11ನೇ ಅಧ್ಯಾಯ 39 ವಚನ ಓದೋಣ. ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕಳಾದ ಮಾರ್ತಳು, ಸ್ವಾಮಿ ಈಗ ನಾತ ಹುಟ್ಟಿದೆ ಅಂದಳು. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಮಗನೇ, ಸಹೋದರಿ, ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇಲ್ಲಿ ಒಂದು ಸನ್ನಿವೇಶ ನಾನು ಹೇಳ್ತೇನೆ, ಗಮನಿಸಿ. ಇಲ್ಲಿ ಒಂದು ಸನ್ನಿವೇಶ ಇದೆ. ಏನು ಸನ್ನಿವೇಶ ಅಂದರೆ, ಚೆನ್ನಾಗಿ ಕೇಳಿ. ಈಗ ವಾಕ್ಯ ಓದಿದಂಥ ಸನ್ನಿವೇಶ ಫಸ್ಟ್ ನಿಮ್ಗೆ ಹೇಳ್ತೇನೆ. ಸನ್ನಿವೇಶ ಅರ್ಥ ಆದರೆ ಮುಂದೆ ವಾಕ್ಯ ಅರ್ಥ ಆಗುತ್ತೆ. ಮಾರ್ತಾ ಮತ್ತು ಮರಿಯಳಿಗಿರುವಂಥ ಒಬ್ಬನೇ ಒಬ್ಬ ತಮ್ಮ ಏನಾಗಿದ್ದಾನೆ? ತೀರಿ ಹೋಗಿದ್ದಾನೆ, ಸತ್ತೋದಂಥ ಸಂದರ್ಭದಲ್ಲಿ 4ನೇ ದಿನದಲ್ಲಿ యేసయ్య ಊರಿಗೆ ಬಂದಿದ್ದಾನೆ. ಆ ಸ್ಥಳ, ಆ ಗ್ರಾಮಕ್ಕೆ ಬಂದಿದ್ದಾನೆ. ಗ್ರಾಮಕ್ಕೆ ಬಂದಾಗ ಮಾರ್ತಳು ಹೋಗಿ ಹೇಳ್ತಾಳೆ ಎಲ್ಲ ವಿಷಯನ. ಸ್ವಾಮಿ, ನನ್ನ ತಮ್ಮ ಸತ್ತು 4 ದಿನ ಆಗಿದೆ, ಸಮಾಧಿಯಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದಾಳೆ. యేసయ్య ಹೇಳ್ತಾನೆ, ಸಮಾಧಿ ಹತ್ರ ಹೋಗೋಣ ನಡಿಯಮ್ಮ ಅಂತ. ಆಗ ಮಾರ್ತಾ ಮತ್ತು ಮರಿಯಳೊಂದಿಗೆ యేసయ్య ಸಮಾಧಿ ಹತ್ರ ಹೋಗಿದ್ದಾನೆ. ಸಮಾಧಿ ಹತ್ರ ಹೋಗಿ యేసయ్య ಒಂದು ಮಾತು ಹೇಳ್ತಾನೆ, ಆ ಸಮಾಧಿಗೆ ಮುಚ್ಚಿರುವಂಥ ಕಲ್ಲನ್ನು ತೆಗೀರಿ ಅಂತ ಹೇಳ್ತಾನೆ. ಹಂಗೆ ಹೇಳಿದಾಗ ಮಾರ್ತಳು ಸುಮ್ಮನೆ ಇರಲಿಲ್ಲ. ಏನಂತ ಗೊತ್ತಾ? ಸ್ವಾಮಿ, ನಿನಗೆ ಗೊತ್ತಾ, ನಮ್ಮ ತಮ್ಮ ಸತ್ತೋಗಿ ನಿನ್ನೆಲ್ಲ ಇವತ್ತಿಗೆ 4 ದಿನ ಆಗಿದೆ, ಎಣ ವಾಸನೆ ಬರ್ತಾ ಇದೆ, ಅಂದರೆ ಶವ ವಾಸನೆ ಬರ್ತಾ ಇದೆ ಅಂತ ಯೇಸುವಿಗೆ ಮಾರ್ತಳು ಹೇಳ್ತಾ ಇದ್ದಾಳೆ. ಸತ್ತು ಹೋಗಿರುವಂಥ ವ್ಯಕ್ತಿಯ ಅಕ್ಕ ಲಾಜರ್ ಅಕ್ಕ, ನಮ್ಮ ತಮ್ಮ ಸತ್ತೋಗಿ 4 ದಿನ ಆಗಿದೆಯಾ, ಸತ್ತೋಗಿ 4 ದಿನ ಆಗಿದೆ, ಎಣ ವಾಸನೆ ಬರ್ತಾ ಇದೆ, ನಾತ ಹುಟ್ಟಿದೆ ಅಂತ ಹೇಳ್ತಾ ಇದ್ದಾಳೆ. ಇದು ಅಲ್ಲಿರುವಂಥ ವಿಷಯ. ಚೆನ್ನಾಗಿ ಕೇಳ್ರಿ. ಸಾಮಾನ್ಯವಾಗಿ ಯಾರಾದರೂ ಒಂದು ಕುಟುಂಬದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಸತ್ತೋದ್ರೆ, ಅಣ್ಣನೋ ತಮ್ಮನೋ ತಂದೆನೋ ತಾಯಿನೋ ಅಜ್ಜನೋ ಯಾರೊಬ್ಬರು ಸತ್ತೋದಾಗ ರಿಲೇಷನ್ಸು, ಬಂಧುಗಳು, ಅಕ್ಕಪಕ್ಕದವರು, ಸಂಬಂಧಿಕರು, ಹತ್ತಿರದವರು ಏನು ಹೇಳ್ತಾರೆ ಗೊತ್ತಾ? ಅಯ್ಯೋ, ಆಗಿದ್ದಾಗೋಯ್ತು, ಅವ್ರ ಆಯುಸ್ ಅಷ್ಟೇ ಇತ್ತು, ಆಗಿದ್ದಾಗೋಯ್ತು, ಮುಂದೆ ಏನು ಮಾಡ್ಬೇಕು, ಅದನ್ನು ಮಾಡಬೇಕು ಅಂತ ಕೆಲವ್ರು ಹೇಳ್ತಾರೆ. ಅಮ್ಮ ಆಗೋಯ್ತಮ್ಮ, ಮುಗಿತಾಯಮ್ಮನ ಹಣೆ ಬರ್ದಾಗ ಇಷ್ಟೇ ವರ್ಷ ಅಂತ ಬರ್ದತ್ತು ಹೋಗ್ಬಿಟ್ಟಾರ ಅವರು. ಆಗಿದ್ದಾಗೋಯ್ತು, ಹಂಗೆ ಹತ್ಕೊಂಡು ಕೂತ್ಕೊಂಡು ಏನು ಮಾಡೋಕ್ಕಾಗಲ್ಲ, ಮುಂದೆ ಏನು ಮಾಡ್ಬೇಕು, ಅದನ್ನು ಮಾಡ್ರಿ ಅಂತ ಕೆಲವ್ರು ಹೇಳ್ತಾರೆ. ಇನ್ನೂ ಕೆಲವ್ರು ಏನು ಹೇಳ್ತಾರೆ ಗೊತ್ತಾ? ಅಯ್ಯೋ, ನಾವೇನು ಹಿಂಗೆ ಇರ್ತೀವ ಇಲ್ಲಿ, ಅವ್ರು ಸ್ವಲ್ಪ ಮುಂದೆ ಹೋಗ್ಯಾರ, ನಾವು ಸ್ವಲ್ಪ ಹಿಂದೆ ಹೋಗ್ತೀವಷ್ಟೇ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಅಯ್ಯೋ ಅದೇಲ್ಲಿ ನಾಳೆವರೆಗೆ ಇರ್ತಾರಂತೆ, ಏನು ಗ್ಯಾರಂಟಿ, ಇವತ್ತಿರ್ತಾರೆ ನಾಳೆ ಇರಲ್ಲ ಅಂತ ಕೆಲವರು ಮಾತಾಡ್ತಾರೆ. ಇನ್ನು ಕೆಲವರು ಮಾತಾಡ್ತಾರೆ, ನಾಳೆವರೆಗೆ ಹಾಕೋಣ, ಇಲ್ಲಿಂದ ವಸೂಲಿ ದಾಟ್ತೀವೋ ಇಲ್ಲ ಯಾರಿಗೆ ಗ್ಯಾರಂಟಿ ಅಂತ ಇನ್ನೂ ಕೆಲವರು ಮಾತಾಡ್ತಾರೆ. ಹಲ್ಲೆಲೂಯಾ. ಯೋಚನೆ ಮಾಡ್ರಿ, ಈ ರೀತಿಯಾಗಿ ಮಾತಾಡ್ತಾರೆ. ನಾನೊಂದು ಮಾತು ಹೇಳ್ತೀನಿ, యేసయ్య ಈ ರೀತಿಯಾಗಿ ಮಾತಾಡಿಲ್ಲ. ಮತ್ತು యేసయ్య ಆ ಮನೆಯಲ್ಲಿ ಒಬ್ರು ಸತ್ತೋದಾಗ, ತಮ್ಮ ಸತ್ತೋದಾಗ ಆಗಿದ್ದಾಗೋಯ್ತು, ಮುಂದಿಂದ ಏನು ಮಾಡ್ರಿ ಹಂಗಂದಿಲ್ಲ. యేసయ్య ಮಾರ್ತಳಿಗೆ ಹೇಳ್ತಾನೆ, ನೀನು ನಂಬಿದರೆ ದೇವರ ಮಹಿಮೆ ನೋಡ್ತೀಯ, ಇಷ್ಟೊತ್ತು ಜನ ಅಯ್ಯೋ ನಾವೇನು ಶಾಶ್ವತವಾಗಿರ್ತೀವಿ, ಹೋಗ್ತಿರ್ತಾರೆ, ಮುಂದೇನಾಯ್ತು ಅದನ್ನು ಮಾಡ್ರಿ ಅಂತ ಮಾತಾಡಿದರು. ವ್ಯತ್ಯಾಸವಾಗಿ ಒಂದು ಮಾತಾಡಿದರು. ಈ ಕಡೆಯಿಂದ ಒಂದು ಸ್ವರ, ಈ ಕಡೆ యేసయ్య ಕಡೆಯಿಂದ ಒಂದು ಸ್ವರ. ಮಾರ್ತಳೆ, ನೀ ನಂಬಿದರೆ ದೇವ್ರ ಮಹಿಮೆ ಕಾಣ್ತಿ. ಬೈಬಲ್ ವಾಕ್ಯ ಹೇಳುತ್ತೆ, ಮಾರ್ತಳು ನಂಬಿದಳು, ಸತ್ತು ಹೋಗಿರುವ ತಮ್ಮ ತಿರುಗಿ ಎದ್ದು ಬಂದನು. ಹಲ್ಲೆಲೂಯ. ನಾನೀಗ ಕೇಳ್ತೀನಿ, ಆಕೆಗೆ 2 ವಾಯ್ಸ್ ಕೇಳಿಸ್ತು. ಒಂದು, ಆಗಿದ್ದಾಗೋಯ್ತಮ್ಮ, ಮುಂದಕ್ಕೆ ಏನಾಯ್ತು ಅದು ಮಾಡ್ರಮ್ಮ ಅಂದರೆ ಜಲ್ದಿ ಹೋಗಿ ಮಣ್ಣಾಗಿಟ್ಟು ಬರ್ರಿ ಅಂತ, ಅದು ಒಂದು ವಾಯ್ಸು. ಇನ್ನೊಂದು ವಾಯ್ಸು, ನೀ ನಂಬಿದ್ರೆ ದೇವರ ಮಹಿಮೆ ಕಾಣ್ತಿ. ಈಗ ಹೇಳ್ರಿ, ಈಗ ಚೆನ್ನಾಗಿ ಉತ್ತರ ಕೊಡ್ರಿ. ಈ ಕಡೆಯಿಂದ ಬಂದು ಸ್ವರ, ಈ ಕಡೆಯಿಂದ ಒಂದು ಸ್ವರ.
ಆ ಎರಡು ಸ್ವರಗಳಲ್ಲಿ ಯಾವುದನ್ನ ಮಾರ್ತಾ ಕೇಳಿಸ್ಕೊಂಡ್ಲು, ಯಾವ ವಾಯ್ಸನ್ನು ಮಾರ್ತಾ ನಂಬಿದ್ಲು? ಇದನ್ನು ಕೇಳಿದ್ಲು, ಇದನ್ನು ಕೈ ಬಿಟ್ಲು. ಏಸಯ್ಯ ವಾಯ್ಸ್ ಕೇಳಿದ್ಲು. ಆಮೇಲೆ ಬರ್ಲಮ್ಮ. ಏಸಯ್ಯ ವಾಯ್ಸ್ ಕೇಳಿದ್ಲು. ಏಸಯ್ಯ ವಾಯ್ಸ್ ಕೇಳಿದ್ಲು. ಏಸಯ್ಯ ವಾಯ್ಸ್ ನಂಬಿದ್ಲು. ಸತ್ತು ಹೋಗಿರುವ ತಮ್ಮ ಎದ್ದು ಬಂದನ. ಒಂದು ಮಾತು ಹೇಳ, ಇಲ್ಲಿ ಕೂತ್ಕೊಂಡಿರುವಂಥ ಒಬ್ಬೊಬ್ಬರಿಗೂ ಸಹ, ಇಲ್ಲಿ ಕೂತ್ಕೊಂಡಂಥ ಒಬ್ಬೊಬ್ಬರಿಗೂ ಸಹ ಎರಡು ಸ್ವರ ಕೇಳುತ್ತೆ. ಒಂದು ಸೈತಾನನ ಸ್ವರ, ಒಂದು ಮನುಷ್ಯರ ಸ್ವರ, ಇನ್ನೊಂದು ದೇವರ ಸ್ವರ. ಒಂದು ಕಡೆ ಯಾರೋ ಬಂದು ಹೇಳ್ತಾರೆ, ನೀನು ಗುಣ ಆಗಲ್ಲ, ನೀನು ಸ್ವಸ್ಥ ಆಗಲ್ಲ, ನೀನು ವಾಸಿ ಆಗಲ್ಲ, ನೀನು ಬದುಕಲ್ಲ. ಒಂದು ಕಡೆ ಸ್ವರ. ಒಂದು ಕಡೆ ಹೇಳ್ತಾರೆ, ನೀನು ಬದುಕಲ್ಲ, ನಿನ್ನ ಕತೆ ಅಷ್ಟೇ, ನಿನ್ನ ಕತೆ ಮುಗೀತು, ನಿನ್ನ ಚಾಪ್ಟರ್ ಕ್ಲೋಸ್. ಅದು ಒಂದು ಕಡೆ ಸ್ವರ. ಇನ್ನೊಂದು ಕಡೆ ಸ್ವರ, ಮಗಳೇ ನೀ ನಂಬಿದ್ರೆ ನಾನು ನಿನ್ನ ಬದುಕಿಸ್ತೇನೆ, ನಾನು ನಿನ್ನ ಸ್ವಸ್ಥಪಡಿಸ್ತೇನೆ, ನಾನು ನಿನ್ನ ಗುಣಪಡಿಸ್ತೇನೆ. ಯಾರೋ ಬಂದು ಹೇಳ್ತಾರೆ, ನಿನ್ನ ಕುಟುಂಬ ಒಂದಾಗಲ್ಲ, ನಿನ್ನ ಫ್ಯಾಮಿಲಿ ಒಂದಾಗಲ್ಲ, ನಿನ್ನ ಗಂಡ ಬರಲ್ಲ, ನಿನ್ನ ಹೆಂಡತಿ ಬರಲ್ಲ. ಒಂದು ಕಡೆ ಸ್ವರ, ಇನ್ನೊಂದು ಕಡೆ ಸ್ವರ, ಮಗಳೇ ನೀನು ನಂಬಿದ್ರೆ ನಿನ್ನ ಕುಟುಂಬ ನಾನು ಕಟ್ಟುತ್ತೇನೆ, ನಿನ್ನ ಗಂಡ ಮತ್ತೆ ಬರೋ ಥರ, ನಿಮ್ಮ ಹೆಂಡತಿ ಮತ್ತೆ ಬರೋ ಥರ ನಾನು ಕಾರ್ಯ ಮಾಡ್ತಾನೆ. ಈ ಕಡೆ ಒಂದು ಸ್ವರ, ಈ ಕಡೆ ಒಂದು ಸ್ವರ. ಇನ್ನು ಕೆಲವು ಸಾರಿ ದೇವಶೋತ್ರ ಈ ಕಡೆ ಯಾರೋ ಒಂದು ಹೇಳ್ತಾರೆ, ನಿನ್ನ ಸಾಲ ತೀರಲ್ಲ, ನಿನ್ನ ಸಾಲ ಹೋಗಲ್ಲ, ನೀನು ಹಿಂಗೆ ಸಾಲದಲ್ಲಿ ಮುಳುಗಿರ್ಬೇಕು. ಇನ್ನೊಂದು ಕಡೆ ದೇವ್ರ ಸ್ವರ, ಮಗಳೇ ಮಗನೇ ನನ್ನ ನಂಬಿದರೆ, ನನ್ನ ನಂಬಿದರೆ ಆ ಸಾಲದಿಂದ ನೀನು ಹೊರಗೆ ತರ್ತಾನೆ, ಆ ಇಕ್ಕಟ್ಟಿಂದ ಹೊರಗೆ ತರ್ತಾನೆ, ಆ ಬಾಧಿಯಿಂದ ಹೊರಗೆ ತರ್ತಾನೆ. ಈ ಕಡೆ ಒಂದು ಸ್ವರ. ನಿಮ್ಮ ಬಿಸ್ನೆಸ್ ಬಿದ್ದೋಗಿದೆ, ನಿಮ್ಮ ಬಿಸ್ನೆಸ್ ಬಿದ್ದೋಗಿದ್ದು ನೋಡಿ, ನಿಮ್ಮ ವ್ಯಾಪಾರ ಬಿದ್ದೋಗಿದ್ದು ನೋಡಿ, ನಿಮ್ಮ ಬಿಸ್ನೆಸ್ ಲಾಸಲ್ಲಿರೋದು ನೋಡಿ ಕೆಲವು ಜನ ಬಂದು ಹೇಳ್ತಾರೆ, ಮುಗೀತು ನಿಮ್ಮ ಬಿಸ್ನೆಸ್ ಇಷ್ಟೇ, ನಿಮ್ಮ ಬಿಸ್ನೆಸ್ ಮೇಲೆ ಬರಲ್ಲ ಅಂತ ಕೆಲವು ಜನ ಮಾತಾಡ್ತಾರೆ. ಇನ್ನೊಂದು ಸ್ವರ ನಿನ್ನ ಜೊತೆಗೆ ಮಾತಾಡುತ್ತೆ, ದೇವರ ಸ್ವರ, ಮಗನೇ ಮಗಳೇ ನೀನು ನನ್ನ ನಂಬಿದರೆ ನಿನ್ನ ಬಿಸ್ನೆಸ್ ನಾನು ಮೇಲೆ ತರ್ತೇನೆ. ಇವಾಗ ಇರೋದಿಷ್ಟೇ, ಎರಡು ಸ್ವರ ನಿಮ್ಮ ಕಿವಿಗೆ ಬೀಳುತ್ತೆ, ನೀನು ಯಾವುದನ್ನು ನಂಬುತ್ತೀ. ಈಗ ಏಸೆ ಒಂದು ಮಾತು ಹೇಳಿದ್ದಾನೆ, ನೀನು ನಂಬಿದಂತೆ ನಿನಗಾಗಲಿ. ಅಂದ್ರೆ ಅರ್ಥ ಏನು? ಈ ಸ್ವರ ಕೇಳಿದರೆ ಅಂದರೆ ನೀನು ಗುಣ ಆಗಲ್ಲ, ನೀನು ವಾಸಿಯಾಗಲ್ಲ, ನೀನು ಉಳಿಯಲ್ಲ, ನೀನು ಬದುಕಲ್ಲ ಅನ್ನುವಂಥ ಈ ಸ್ವರ ಕೇಳಿದರೆ ಹಂಗಾಗುತ್ತೆ. ಇಲ್ಲ, ನೀನು ಬದುಕ್ತೀಯಾ, ನೀನು ಸ್ವಸ್ಥ ಆಗ್ತೀಯಾ, ನೀನು ಗುಣ ಆಗ್ತೀಯಾ, ನಾನು ನಿನ್ನ ಗುಣಪಡಿಸ್ತೇನೆ. ಈ ವಾಯ್ಸ್ ನಂಬಿದರೆ ಈ ರಿಸಲ್ಟ್ ಬರುತ್ತೆ. ಈಗ ಹೇಳ್ರಿ, ಸ್ವಸ್ಥತೆ ಮಾಡೋದು ದೇವ್ರ ಕೈಯಲ್ಲೈತಾ ನಮ್ಮ ಕೈಯಲ್ಲೈತಾ? ನೀವೆಲ್ಲ ತಪ್ಪು ಹೇಳಿದಿರಿ. ಏಸಯ್ಯ ಅಂದನು, ನನ್ನ ಕೈಯಲ್ಲ, ನೀನು ಅಲ್ಲ ನಂಬಿದಂತೆ ನಿನಗೆ. ಕೆಲವರು ಅಂತಾರೆ, ಎಲ್ಲ ಹಣೆ ಬರಕ್ಕ, ಈ ರೋಗ ಅನುಭವಿಸ್ಬೇಕಂತ ಹಣೆ ಬರ್ದತಕ್ಕ, ಹಿಂಗೆ ಬಡತನದಲ್ಲಿ ಇರ್ಬೇಕಂತ ಹಣೆ ಬರ್ದತಕ್ಕ, ಯಾರೇನು ಮಾಡೋಕ್ಕಾಗಲ್ಲಕ್ಕ, ನಾನು ಬಂದದ್ದು ನಾನೇ ತಿನ್ಬೇಕಕ್ಕ, ತಿನ್ನಕ್ಕ ನಾವೇನು ಮಾಡೋಣಕ್ಕ? ಇವ್ರು ಹುಟ್ಟಿದ ಕೂಡಲೇ ಬಂದು ವಿಧಿ ಮುಂಡೆ ಬಂದು ಬರೆದು ಬಿಟ್ಟಾಳಂತೆ, ವಿಧಿ ಮುಂಡೆ. ನಾನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊ, ಆ ವಿಧಿ ಮುಂಡೆ ಏನನ್ನ ಬರೀಲಿ, ಒಂದು ಮಾತು ಹೇಳ, ನನ್ನ ಹಣೆ ಬರನ ಯಾರು ಬರೆಯೋದು ಬೇಡ ರೇ, ನನ್ನ ಹಣೆ ಬರನ ನಾನು ಬರ್ಕೊಳ್ತಾ ಇದ್ದೀನಿ. ಹಲ್ಲೆಲೂಯಾ. ಏಸ ಹೇಳ್ತಾನೆ, ಒಂದು ಮಾತು ಹೇಳ ದೇವಶೋತ್ರ, ಹೌದು ನನ್ನ ಹಣೆ ಬರನೇ ಅಷ್ಟೇ, ನನ್ನ ಹಣೆ ಬರದಾಗೆ ಇಂಥ ಗಂಡ ಸಿಕ್ಕಿಬಿಟ್ಟನ, ಅಯ್ಯಯ್ಯೋ ನನ್ನ ಹಣೆ ಬರ ಏನು ಮಾಡೋಕ್ಕಾಗಲ್ಲ. ಅದು ನೀನು ನಂಬಿದೀಯಾ, ಅದಕ್ಕೆ ನಿನ್ನ ಹಣೆ ಬರ. ನೀನು ನಂಬಿದರೆ
ದೇವರ ಸ್ತೋತ್ರ. ದೇವರು ನನ್ನ ಸ್ವಸ್ಥಪಡಿಸ್ತಾನೆ, ದೇವರು ನನ್ನ ಗುಣಪಡಿಸ್ತಾನೆ, ದೇವರು ನನ್ನ ಕುಟುಂಬನ ಮೇಲೆ ತರ್ತಾನೆ, ದೇವರು ನನ್ನ ಗಂಡನ ಮೇಲೆ ತರ್ತಾನೆ, ದೇವರು ನನ್ನ ಮಕ್ಕಳನ್ನ ಮೇಲೆ ತರ್ತಾನೆ, ದೇವರು ನನ್ನ ಒಳ್ಳೆ ಜಾಬಿಗೆ ಒಯ್ತಾನೆ. ನೀ ನಂಬಿದ್ರೆ, ದೇವರ ಸ್ವರ ಕೇಳಿ ನಂಬಿದ್ರೆ ಅದ್ಭುತ ನೋಡ್ತೀಯಾ. ಅಲ್ಲೆಲೂಯಾ, ಅಲ್ಲೆಲೂಯಾ. ಒಂದು ಮಾತು ಹೇಳ್ತೀನಿ. ಒಂದು ಸಾರಿ ಲಾಸ್ಟ್ ತಿಂಗಳು ನಾವು ಬೆಂಗಳೂರು, ನಮ್ಮ ಚರ್ಚ್ ಇದೆ ಬೆಂಗಳೂರು, ನಮ್ಮ ಆರಾಧನೆ, ನಮ್ಮ ಸಭೆ ಇದೆ. ಆ ಸಭೆಗೆ ಒಂದು ತೆಲುಗು ಕುಟುಂಬದವರು ಪ್ರಾರ್ಥನೆಗೆ ಬರ್ತಾ ಇದ್ದಾರೆ. ತೆಲುಗು ಕುಟುಂಬದವರು, ನಮ್ಮ ಆಲಯದ ಮಕ್ಕಳು ಸುವಾರ್ತೆ ಹೇಳಿ ಆ ತೆಲುಗು ಕುಟುಂಬದವರು ಆರಾಧನೆ ಕರ್ಕೊಂಡ್ಬಂದಿದ್ದಾರೆ. ಒಬ್ಬ ತಾಯಿ ಮಾತ್ರ ಬಂದಿದ್ದಾರೆ. ಲಾಸ್ಟ್ ತಿಂಗ್ ಅಂದರೆ ಹೋದ ತಿಂಗಳಲ್ಲದೆ ಅದಕ್ಕಿಂತ ಮುಂಚಿನ ತಿಂಗಳು ಬಂದಾಗ ಆ ತಾಯಿ ಆರಾಧನೆಯಲ್ಲಿ ಅಳ್ತಾ ಇದ್ದಾಳೆ, ಕಣ್ಣೀರು ಸುರಿಸ್ತಾ ಇದ್ದಾಳೆ. ಪಕ್ಕದ ಜೋರಾಗಿ ಅಳೋದು ನೋಡಿ, ಯಾಕೆ ಅಳ್ತೀಯ, ಸುಮ್ಮನಿರು, ದೇವ್ರು ಒಳ್ಳೇದು ಮಾಡ್ತಾನೆ, ಸುಮ್ಮನಿರು, ಅಳಬೇಡ, ಸುಮ್ಮನಿರು, ಯಾಕೆ ಅಳ್ತೀಯ, ಸುಮ್ಮನಿರು ಅಂತ ಧೈರ್ಯ ಹೇಳ್ತಾ ಇದ್ರು ಕೂಡ ಸ್ವಲ್ಪ ಜೋರು ಸೌಂಡ್ ಮಾತ್ರ ಕಡಿಮೆ ಮಾಡಿ, ಅಳದು ವಾಯ್ಸ್ ಕಡಿಮೆ ಮಾಡಿ, ಕಣ್ಣೀರು ಮಾತ್ರ ನಿಲ್ತಾ ಇಲ್ಲ, ಕಣ್ಣೀರು ಬರ್ತಾ ಇದೆ, ಅಳ್ತಾ ಇದ್ದಾಳೆ. ಆರಾಧನೆ ಮುಗೀತು, ವಾಕ್ಯ ಮುಗೀತು. ಕೊನೆಯಲ್ಲಿ ಬಂದು ಆಯಮ್ಮ ಹೇಳ್ತಾಳೆ, ಸಾರ್ మన మామగారు కిడ్నీ ఫెయిల్ అయ్యి శ్వాసకోశంలో చాలా ప్రాబ్లం అయ్యి డాక్టర్ చెప్తున్నారు మీ ಮಾಮಗಾರು ಬ್ರತಕಲೇಡು. ಅಂದರೆ ನಿಮ್ಮ ಮಾಮವರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿ, ನಮ್ಮ ಮಾಮವರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ, 2 ಕಿಡ್ನಿ ಫೇಲ್ ಆಗಿದೆ, ಆಮೇಲೆ ಲಿವರ್ ಡ್ಯಾಮೇಜ್ ಆಗಿದೆ, ಮತ್ತು ಉಸಿರಾಟ ತೊಂದರೆ ಭಾಳ ಇದೆ. ಅಮ್ಮ ನಿಮ್ಮ ಮಾಮ ಉಳಿಯಲ್ಲ, ಇರೋವರೆಗೆ ಚೆನ್ನಾಗಿ ನೋಡ್ಕೊಂಡ್ರೆ ಒಂದಿನ ಸತ್ತೋದಾಗ ಹೋಗಿ ಮಣ್ಣು ಮಾಡಿರಿ ಅಂತ ಹೇಳಿದಾರಂತೆ ಡಾಕ್ಟ್ರು. ನಾಡಿದ್ದು ಡಿಸ್ಚಾರ್ಜ್ ಮಾಡ್ತಾಯಿದ್ದಾರಂತೆ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ತಾರಂತೆ. ಅದಕ್ಕೆ ಅವ್ರು ಎಲ್ಲರೂ ಆಲ್ರೆಡಿ ಆಸ್ಪತ್ರೆಗಿದ್ದಾರೆ. ಇನ್ನು ಈ ಅಮ್ಮ ಮಾತ್ರ ಬಂದು ಪ್ರಾರ್ಥನೆಗೆ ಬಂದಿದ್ದಾಳೆ. ಸಾರ್ ಭಾಳ ಸೀರಿಯಸ್ ಇದೆ ಸಾರ್, ನಮ್ಮ ಮಾವರಿಗಾಗಿ ಪ್ರಾರ್ಥನೆ ಮಾಡಿ ಸಾರ್, ಭಾಳ ಕಷ್ಟದಲ್ಲಿದ್ದಾರೆ ಸರ್, ಉಸಿರಾಡೋಕ್ಕಾಗ್ತಾಯಿಲ್ಲ ಸರ್, ಇವಾಗ ಹೋಗುತ್ತೋ ಪ್ರಾಣ, ಅವಾಗ ಹೋಗುತ್ತೋ ಪ್ರಾಣ ಅನ್ನುವಂಥ ಸ್ಥಿತಿಯಾಗಿದ್ದಾರೆ ಸರ್ ಅಂತ ಎಲ್ಲ ಹೇಳಿದ್ದಾರೆ. ನಾನೊಂದು ಮಾತು ಹೇಳಿದ್ದೀನಿ, ಅಮ್ಮ ಇದುವರೆಗೆ ಬರೀ ನಿನಗೆ ಭಯಪಡಿಸುವಂಥ ಸ್ವರ ಕೇಳಿದೀಯಾ? ಡಾಕ್ಟ್ರ್ ಹೇಳಿದ್ದಾರೆ ನಿಮ್ಮ ಮಾವ ಉಳಿಯಲ್ಲ ಅಂತ, ನೋಡಿದವ್ರು ಹೇಳ್ತಾ ಇದ್ದಾರೆ ನಿಮ್ಮ ಮಾವ ಉಳಿಯಲ್ಲ ಅಂತ, ಸಂಬಂಧಿಕರು ಹೇಳ್ತಾ ಇದ್ದಾರೆ ನಿಮ್ಮ ಮಾವ ಉಳಿಯಲ್ಲ ಅಂತ. ನಾನು ಹಂಗೆ ಹೇಳಲ್ಲ. ನಾನೊಂದು ಮಾತು ಹೇಳ್ತೇನೆ, ನೀನು ನಂಬುತ್ತೀಯ? ನಿಮ್ಮ ಮಾವ ಸ್ವಸ್ಥತೆ, ನೀನು ದೇವರನ್ನ ನಂಬು. ನೀನು ನಂಬಿದರೆ ದೇವರ ಮಹಿಮೆ ನೋಡ್ತೀಯ. ಆ ತಾಯಿ ಅಂತಾರೆ, నేను నమ్ముతాను సార్, నేను దేవుని నమ్ముతాను సార్, నాకు నమ్మకం ఉంది సార్, అందుకే ఇంత దూరం నేను వచ్చినాను సార్ ಅಂತ ಅಂದಿದ್ದಾಳೆ. ಆವಾಗ ನಾನು ಅಂದಿನಿ, ಇವಾಗ ನೀನು ಫೋನ್ ಮಾಡಿ ನೀನು ಕೊಡು ಆಸ್ಪತ್ರೆಗೆ ನಿಮ್ಮ ಮಾವನಿಗೆ ಫೋನ್ ಮಾಡು, ಯಾರಿಗಾನ ಫೋನ್ ಮಾಡು, ನಿಮ್ಮ ರಿಲೇಷನ್ ಯಾರಿದ್ದಾರೆ, ಫೋನಲ್ಲಿ ಪ್ರೇಯರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಟಕ್ಕ ನಂಗೆ ಗಂಡಕ್ಕೆ ಫೋನ್ ಮಾಡಿದ್ದಾರೆ, ಜಲ್ದಿ ಪಾಸ್ಟ್ರ್ ಹತ್ರ ಇದ್ದೀನಿ, ನೀನು ಅಪ್ಪಾಜಿಗೆ ಫೋನ್ ಕೊಡು, ಕಿವಿಯಲ್ಲಿಡೋ ಕಿವಿ ಹತ್ರ, ಪಾಸ್ಟ್ರು ಪ್ರೇಯರ್ ಮಾಡ್ತಾರಂದರೆ. ಅವಾಗ ನಾನು ಫೋನ್ನಲ್ಲಿ ಅವರಿಗೆ ಮಾತಾಡೀನಿ. ಫಸ್ಟ್ ప్రేయర్ ಮಾಡಿಲ್ಲ. ನಾನೊಂದು ಮಾತು ಕೇಳ್ತೀನಿ, సార్ మీరు దేవుణ్ణి నమ్ముతారా అందిని. ಅಂದರೆ ಅವರಂದರೆ, సార్ నాకు యేసుప్రభు గురించి తెలుసు సార్, ఆయన గొప్ప దేవుడు సార్, ఆయన గొప్ప దేవుడు సార్, నేను కూడా ఎప్పుడో నా దగ్గర బైబిల్ వచ్చింది, అప్పుడు నేను చదివినాను సార్, ఆయన పెద్ద గొప్ప దేవుడు సార్ ಅಂದ. ಹಾಗಾದರೆ ನಾನು ಪ್ರಾರ್ಥನೆ ಮಾಡಲ ಅಂದಿನಿ, ಪ್ರೇಯರ್ ಮಾಡಿರಿ ಸರ್ ಅಂದೆ ಅಂತ, ಪ್ರೇಯರ್ ಮಾಡಿರಿ ಸರ್ ಅಂತ ಹೇಳಿದ್ದಾರೆ. ಆವಾಗ ನಾನು ಫೋನಲ್ಲಿ ಪ್ರಾರ್ಥನೆ ಮಾಡಿ 1 ತಿಂಗಳಾಗಿದೆ. 1 ತಿಂಗಳಾದರೆ ಈ ತಿಂಗಳು ಪ್ರಾರ್ಥನೆಗೆ ಹೋಗಿದ್ದೀನಿ. ಪ್ರಾರ್ಥನೆಗೆ ಹೋದರೆ ಆ ತೆಲುಗು ಹೆಣ್ಮಗಳು ಬಂದು ಸಾಕ್ಷಿ ಲೈನಲ್ಲಿ ನಿಂತ್ಕೊಂಡಿದ್ದಾಳೆ. ಆಗ ಆ ಎಮ್ಮನ ಸಾಕ್ಷಿ ಹೇಳುವಂಥ ಟೈಮ್ ಬಂದಿದೆ. ಮೈಕ್ ತಗೊಂಡು ಈಗ ಸಾಕ್ಷಿ ಹೇಳ್ತಾರೆ. 1 ತಿಂಗಳು ಪಾಸ್ಟ್ರ್ ಬಂದಾಗ ನಮ್ಮ ಮಾವ ಸಾವು ಬದುಕಿನ ಮಧ್ಯದಲ್ಲಿ ಹೋರಾಡ್ತಾ ಇದ್ದರು. ಅವತ್ತು ನಾನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದೆ. ಪಾಸ್ಟ್ರು ಫೋನಲ್ಲಿ ನಮ್ಮ ಮಾವ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು. ಡಾಕ್ಟ್ರ್ ಇದ್ರೆ 3 ದಿನ ಲಾಸ್ಟ್ ವಾರ ಬದುಕ್ತಾನಂತ ಹೇಳಿದ್ದಾರೆ. ನಮ್ಮ ಮಾವ ಇವಾಗ ಸಂಪೂರ್ಣ ಗುಣವಾಗಿದ್ದಾರೆ. ನಮ್ಮ ಮಾವ ಇವಾಗ ಸಂಪೂರ್ಣ ಸ್ವಸ್ಥವಾಗಿದ್ದಾರೆ. ನಮ್ಮ ಮಾವ ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ, ನಿದ್ರೆ ಮಾಡ್ತಾ ಇದ್ದಾರೆ. ನನ್ನ ಕ್ವಶನ್, ಹೇಗೆ ಅವರು ಸ್ವಸ್ಥವಾದರು? ಅವ್ರ ಮುಂದೆ 2 ವಾಯ್ಸ್ ಕೇಳಿಸ್ತು. ಡಾಕ್ಟರ್ ವಾಯ್ಸ್, ಉಳಿಯಲ್ಲ.
ಆದರೆ ದೇವರ ಸ್ವರ ನೀನು ನಂಬಿದ್ರೆ ದೇವರ ಮಹಿಮೆ ಕಾಣ್ತಿ. ಈ ಎರಡು ವಾಯ್ಸಲ್ಲಿ ಆ ಕುಟುಂಬದವರು ಯಾವ ವಾಯ್ಸ್ ನಂಬಿದ್ರು? ಯಾವ ವಾಯ್ಸ್ ನಂಬಿದ್ರು? ದೇವರ ಸ್ವರ ನಂಬಿದ್ರು. ಅವರ ಮಾಮ ದೇವರವರನ್ನು ಸ್ವಸ್ಥಪಡಿಸಿ ಎದ್ದು ನಡೆದಾಡುವಂತೆ ದೇವರು ಕಾರ್ಯ ಮಾಡಿದ್ದಾರೆ. ಎರಡು ಸ್ವರ ನಿನಗೆ ಕೇಳಿಸಲ್ಪಡುತ್ತೆ. ಒಂದು ಸೈತಾನನ ಸ್ವರ, ನೀನು ಉಳಿಯಲ್ಲ, ನೀನು ಬದುಕಲ್ಲ, ನೀನು ಗುಣ ಆಗಲ್ಲ, ನೀನು ಸ್ವಸ್ಥ ಆಗಲ್ಲ, ನೀನು ಉದ್ಧಾರ ಆಗಲ್ಲ, ನೀನು ಮನೆ ಕಟ್ಟಲ್ಲ, ಮದುವೆ ಆಗಲ್ಲ, ಆ ಥರ ಸ್ವರ. ಅಂಥವು ನಂಬೋದೇ ಇಲ್ಲ ನಾನು ಇನ್ನೊಂದು ಹೇಳ, ಅಂಥವೆಲ್ಲ ಜೋರಾಗಿ ಭಾಳ ಚೆನ್ನಾಗಿ ಹೇಳ್ತಿರ್ತಾರೆ, ವರ್ಣನೆ ಮಾಡಿ ನನ್ನ ಹತ್ರ ಕೆಲವು ವಿಶ್ವಾಸಿಗಳು ತಲೆ ಮಾತ್ರ ಹಿಂಗಂತಿರ್ತೀನಿ, ಆದರೆ ಕೇಳಿಸ್ಕೊತಾನೇ ಇರಲ್ಲ. ಅವ್ರಿಗೆ ಮಾತ್ರ ಪಾಸ್ಟ್ರು ಕೇಳಿಸ್ಕೊಂತ ನನಗೆ ಕಾಣ್ತತ್ತಷ್ಟೇ, ನಾನು ಕೇಳಿಸ್ಕೊಳ್ಳಲ್ಲ. ಆಮೇಲೆ ಅವ್ರು ಊದಿದ್ದು ನಾನು ಕೇಳಿಸ್ಕೊಳ್ಳಲ್ಲ, ನಾನು ತಿರುಗಿ ಊದುತ್ತೀನಿ. ಮತ್ತೆ ನಮ್ಮ ದೇವರು ಸರ್ವಶಕ್ತನ, ನಮ್ಮ ದೇವರು ಯೆಹೋವ ರಾಫಾ, ಆರೋಗ್ಯದಾಯಕನು. ನಾನು ಹೇಳ್ತೀನಿ, ಅಮ್ಮ ಇಷ್ಟೊತ್ತು ಹೇಳಿದ್ದು ನಾನು ಕೇಳಿಸ್ಕೊಂಡು, ನಾನು ಹೇಳಿದ್ದೀನಿ ಕೇಳಿಸ್ಕೊಂತೀಯ? ಹೇಳಿ ಸಾರ್. ನೀನು ನಂಬಿದರೆ ದೇವರ ಮಹಿಮೆ, నువ్వు నమ్మితే దేవుని మహిమను చూస్తావు. ನಾನು ಒಂದು ಮಾತು ಹೇಳ, ಚರ್ಚಿಗೆ ಏನು ಜನ ಬರ್ತಾ ಇದ್ದಾರಲ್ವಾ ದೇವ್ರ ಸ್ತೋತ್ರ, ಅದರಲ್ಲಿ 70% ಜನ ಸ್ವಸ್ಥ ಆಗ್ತಾರೆ, 78 ಜನ ಗುಣ ಆಗ್ತಾರೆ, 70% ಜನ ವಾಸಿ ಆಗ್ತಾರೆ, 70% ಜನ ಬಡತನದಿಂದ ಐಶ್ವರ್ಯವನ್ನು ಹೊಂದುತ್ತಾರೆ, 70% ಜನ ಗುಡಿಸಲಿದ್ದವ್ರು RCC ಮನೆ ಕಟ್ಕೊಳ್ತಾ ಇದ್ದಾರೆ, 70% ಜನ ಸೈಕಲ್ ಹೊಡಿಯೋರು ಇವಾಗ ಕಾರಲ್ಲಿ ಹೋಗ್ತಾ ಇದ್ದಾರೆ, 70% ಜನ ಹಳೇ ಅರಕು ಪರಕು ಬಟ್ಟೆ ಹಾಕೋರು ಒಳ್ಳೆ ಸ್ಟ್ಯಾಂಡರ್ಡ್ ಬಟ್ಟೆ ಹಾಕ್ತಾ ಇದ್ದಾರೆ, 70% ಜನ ಉನ್ನತ ಸ್ಥಿತಿಗಳಿಗೆ ಹೋಗ್ತಾ ಇದ್ದಾರೆ, 30% ಜನ ಮಾತ್ರ ಎಷ್ಟು ವರ್ಷ ಚರ್ಚಿಗೆ ಬಂದರು ಎಲ್ಲಿದ್ದವ್ರು ಅಲ್ಲೇ ಇದ್ದಾರೆ, ಮಿಸ್ಗಾಡವಲ್ರು ಎಲ್ಲಿದ್ದವ್ರು ಅಲ್ಲೇ ಇದ್ದಾರೆ. ಅದೇ ಗೋಳಾಟ, ಅದೇ ಬಡತನ, ಅದೇ ಗುಡಿಸಲು ಮನೆ, ಅದೇ ಸಾಲ, ಅದೇ ಕೆವು 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 ಕೆವು, ಅದೇ ಗೋಳಾಟ, ಅದೇ ಕಷ್ಟ. ನನ್ನ ಕ್ವಶನ್, ನನ್ನ ಪ್ರಶ್ನೆ, ಯಾಕೆ 70% ಜನ ಅಭಿವೃದ್ಧಿ ಆದರು? ಯಾಕೆ 70% ಜನ ಸ್ವಸ್ಥ ಆದರು? ಯಾಕೆ 70% ಜನ ಉನ್ನತ ಸ್ಥಿತಿಗೆ ಬಂದರು? ಯಾಕೆ 70% ಜನ ಇನ್ನೊಬ್ಬರಿಗೆ ಕೊಡೋ ಥರ ಆದರು? ಯಾಕೆ ಇನ್ನು 30% ಜನ ಇನ್ನೂ ಅಲ್ಲಿದ್ದವ್ರು ಅಲ್ಲೇ ನಲುಗುತ್ತಾ ಇದ್ದಾರೆ? ಅವ್ರು ಹೇಳೋ ಮಾತೇನು ಗೊತ್ತಾ? ಎಲ್ಲ ಹಣೆ ಬರಕ್ಕ, ಇದು ಪಡ್ಕೊಂಬಂದೀವಕ್ಕ, ಇದು ನಮ್ಮಪ್ಪಗೆ ಸುಗರ, ನನಗೂ ಸುಗರ್ ಅಕ್ಕ, ನಮ್ಮಪ್ಪಗೆ BP, ನನಗೂ BP ಅಕ್ಕ, ಅದು ಏನಂತದು, ಏನಂತಾರಲ್ಮ ಅದು, ಇದು ವಂಶಾವಳಿಯಿಂದ ಬಂದತ್ತಕ್ಕ, ಯಾರು ತಪ್ಸಕ್ಕಾಗಲ್ಲಕ್ಕ. ಹಂಗಾದ್ರೆ ಸುಗರ್ನ ಅನುಭವಿಸಕ್ಕ ಅದು ನಂಬ್ಯಾರ. ಅದು ಪಾಪ ಅವ್ರು ಯಾಕೆ, ಅವ್ರು ಏನು ನಂಬ್ಯಾರ ಅದೇ ಅವ್ರಿಗೆ ರಿಸಲ್ಟ್. ಅದು ನೋಡ್ರಿ, ಒಂದು ಮಾತು ಹೇಳ್ತೀನಿ, ಯಾವಾಗಲೂ ನಮ್ಮ ಒಳಗಡೆ ಒಂದು ವಾಯ್ಸ್, ನೀನು ಉದ್ಧಾರ ಆಗಲ್ಲ, ನಿನ್ನ ಸಾಲ ತೀರಲ್ಲ, ನಿನ್ನ ಸ್ವಸ್ಥತೆ ಆಗಲ್ಲ, ನಿನ್ನ ಗುಣ ಆಗಲ್ಲ. ಒಂದೊಂದು ಹೇಳ, ನೀನು ಸುಮ್ಮನಿದ್ರು ಕೂಡ ಯಾವ ಸೈತಾನ್ ಯಾರೋ ಒಳಗೆ ಬಂದು ಅವ್ರನ್ನ ಕಳಿಸ್ತಾನೆ, ಹೋಗಿಂಗೇಳು ಅಂತ. ಅವ್ರು ಬಂದು ಹೇಳ್ತಾರೆ, ನೀನು ಗುಣ ಆಗಲ್ಲ, ನೀನು ಉದ್ಧಾರ ಆಗಲ್ಲ, ನೀನು ವಾಸಿ ಆಗಲ್ಲ, ನೀನು ಪಾಸ್ ಆಗಲ್ಲ, ನೀನು ಜಾಬ್ ತಕ್ಕೊಳ್ಳಲ್ಲ, ನೀನು ಮನೆ ಕಟ್ಟಲ್ಲ, ನೀನು ಮಕ್ಕಳು ಮದುವೆ ಮಾಡಲ್ಲ, ನಿನ್ನ ಬಿಸ್ನೆಸ್ ಮೇಲೆ ಬರಲ್ಲ, ನಿನ್ನ ಸೇವೆ ಆಗಲ್ಲ. ಹಿಂಗೆ ಹೇಳುವಾಗ ಚೆನ್ನಾಗಿ ಕೇಳಿಸ್ಕೊಳ್ರಿ, ಕಿವಿ ಆಫ್ ಮಾಡ್ಕೊಂಬಿಡ್ರಿ. ನೋಡ್ರಿ, ಯಾವಾಗನ ನೋಡ್ರಿ ಬರೀ ಎದುರ್ಸ ಮಾತಾಡ್ತಾರೆ ಅವರು. ಇದು ಯಾವ ವರ್ಷ? ಇದು ಅಲ್ಲೇ 2023 ಅಲ್ಲ, ಇದು ಯಾವ ತಿಂಗಳಿದು ಹೇಳ್ರಿ? ಅವ್ರು ಮಾತಾಡೋದು, ಇದು ಯಾವ ತಿಂಗಳಿದು? ಏಪ್ರಿಲ್, ಆಮೇಲೆ ಏನು ಬರ್ತತ್ತು? ಮೇ, ಆಮೇಲೆ ಏನು ಬರ್ತತ್ತು? ಡಿಸೆಂಬರು, ಆಮೇಲೆ 24 ಬರ್ತತ್ತೆ, 2024. ಅಲ್ಲಿವರೆಗೆ ಇರೋರು ಯಾರು? ಫಸ್ಟ್ ಇವರೇ ಹೋಗೋದು, ಇಂಥವ್ರೇ ಹೋಗೋದು ಮೇಲೆ. ಅಂದರೆ ಸಾಯಕ್ಕೆ ದಿನ ಎಣಿಸ್ತದ, ಸಾಯಕ್ಕೆ
ಯಾರನ್ನು ಬಂದು ಹಾಸಿಗೆಯಲ್ಲಿ ಬಿದ್ದು, ಏನಕ್ಕೆ ಎಷ್ಟು ಸರಿಗೆ ಹೋಗ್ಬಿಟ್ಟಿಯಲ್ಲಕ್ಕ, ಎಷ್ಟು ಸಣ್ಣಕ್ಕಾಗ್ಬಿಟ್ಟಿಯಲ್ಲಕ್ಕ, ಮುಖ ಎಲ್ಲ ಒಳಗೋಗ್ಬಿಟ್ಟದಲ್ಲಕ್ಕ, ಕಣ್ಣೆಲ್ಲ ಒಳಗೋಗ್ಬಿಟ್ಟದಲ್ಲಕ್ಕ, ಹಂಗಂದ್ರೆ ನೀವು ಹೋಗಿ ಸಾಯೋರಿಗೆ ಟಿಕೆಟ್ ಜಲ್ದಿ ಸಾಯಿರಿ ಅಂತ ಕೊಟ್ಟಂಗದು. ನೀವು ಸಾಯುವಂಥವ್ರ ಹತ್ರ ಹೋಗಿ ಹೇಳ್ರಿ, ಮುಂದಕ್ಕೆ ಏನೈತೆ ಮಣ್ಣಿಗಿಡಕ್ಕೆ ಹಂಗನ್ಲಿ ಲೇಸಯ್ಯ. ಮಾರ್ತಾ, ನೀನು ನಂಬಿದರೆ ಸತ್ತು ವಾಸನೆ ಬಂದ್ರೆ ಬರಲಿ ಪರವಾಗಿಲ್ಲ, ನಾನು ಎಬ್ಬಿಸ್ತೇನಂದ್ರು ದೇವರ. ನೀವು ಹೋಗಿ ಮಾತಾಡಿದ್ರೆ ಸತ್ತವ್ರು ಎದ್ದೇಳಬೇಕು, ಕುಗ್ಗಿಯೋದವ್ರು ಫಲ ಹೊಂದಬೇಕು. ಏಸೈ ಒಂದು ಮಾತಂದ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ಜೀವವೆಂಬ ಜಯಮಾಲೆ ನಿನಗೆ ಕೊಡ್ತೇನೆ. ಆಮೇನ್. ಒಂದು ಮಾತು ಹೇಳ್ತೀನಿ, ನೀನು ಉದ್ಧಾರ ಆಗಿಲ್ಲ ಅಂದರೆ ಚರ್ಚ್ ಮಿಸ್ಟೇಕ್ ಅಲ್ಲ ಅದು. ನೀನು ಉದ್ಧಾರ ಆಗಿಲ್ಲ ಅಂದರೆ, ನೀನು ಸ್ವಸ್ಥ ಆಗಿಲ್ಲ ಅಂದರೆ, ನೀನು ಗುಣ ಆಗಿಲ್ಲ ಅಂದರೆ, ನೀನು ವಾಸಿ ಆಗಿಲ್ಲ ಅಂದರೆ, ನೀನು ಇನ್ನೂ ಗುಡಿಸ್ಲು ಮನೆಗಿದೆಯಾ ಅಂದರೆ, ಇನ್ನೂ ಬಡತನದಾಗಿದೆಯಾ ಅಂದರೆ, ನೀನು ದರಿದ್ರ ತಂದಾಗಿದೆಯಾ ಅಂದರೆ, ಇನ್ನೂ ನಲಗಿ ಹೋಗೋಂಥ ಸ್ಥಿತಿಯಾಗಿದೆಯಾ ಅಂದರೆ, ಅದು ಚರ್ಚ್ ಮಿಸ್ಟೇಕ್ ಅಲ್ಲ, ಪಾಸ್ಟ್ ಪ್ರೇಯರ್ ಮಿಸ್ಟೇಕ್ ಅಲ್ಲ, ನಿನ್ನ ಮಿಸ್ಟೇಕ್. ಯಾಕೆ? ಎಲ್ಲಿ ನೀನು ತಪ್ಪು ಮಾಡ್ತಾ ಇದೀಯಾ? ಸೈತಾನ್ ಸ್ವರ ಕೇಳ್ತಾ ಇದೆಯಾ? ಒಬ್ಬ ಅಜ್ಜಿ ಅಂತಾಳೆ ಪ್ರಾರ್ಥನೆಗೆ ಬಂದು, ಸ್ವಾಮಿ ನನಗಿನ್ನು ಗುಣ ಆಗಿಲ್ಲ ಸ್ವಾಮಿ, ಯಾವಾಗ ಮುಟ್ತಾನೆ ಸ್ವಾಮಿ ಅಂತ. ಮುಟ್ತಾನೆ ಹೇಳಜ್ಜಿ, ದೇವ್ರ ನಂಬಜ್ಜಿ ಅಂತ. ಅಯ್ಯೋ ಪಾಪ, ಇಷ್ಟು ಜನದಾಗ ನಾನೊಂದು ಮೂಲೆಗೆಲ್ಲೋ ಕೂತ್ಕೊಂಡ್ರೆ ಇಷ್ಟು ಜನದಾಗ ಯಾರನ್ನಂತ ನೋಡ್ತಾನೆ ಪಾಪ ಅಂತ ತವಜ್ಜಿ. ಅದನ್ನ ನಂಬೆ ತವಜ್ಜಿ. ಏನಂತೆ? ಇಷ್ಟು ಜನದಾಗ ಲಾಸ್ಟ್ ಲೈನೇ ಕೂತ್ಕೊಂತಾಳೆ ಅಂತ ಅಜ್ಜಿ. ಯಾರು ಇಷ್ಟು ಜನದಾಗ ಪಾಪ ಸ್ವಾಮಿ ಯಾರನ್ನಂತ ಮುಟ್ತಾನ, ಅವ್ರನ್ನ ಮುಟ್ತಾನ, ಯಾರನ್ನ ಮುಟ್ತಾನಂತ ತವಜ್ಜಿ. ರಕ್ತ ಕುಸುಮ ರೋಗಿ ಯೇಸ್ವಾಮಿ ಹತ್ರ ಹೋಗಿ ಮಾತಾಡಿಸ್ಲ ಯೇಸ್ವಾಮಿನ? ಯೇಸ್ವಾಮಿ ಕಷ್ಟ ಹೇಳ್ಕೊಂಡ್ಲ? ಯೇಸ್ವಾಮಿ ಆ ಊರಲ್ಲಿ ನಡ್ಕೊಂಬರ್ತಿದ್ದಾಗ ತುಂಬ ಜನ ಗುಂಪಿತ್ತು. ಇನ್ನೊಂದು, ಆ ಹೆಣ್ಮಗಳು ಹೇಳ್ಕೊಳ್ಳೋಂಥ ಸಮಸ್ಯೆ, ಎಲ್ಲರ ಮುಂದೆ ಹೇಳ್ಕೊಳ್ಳೋವಂಥ ಸಮಸ್ಯೆ, ಹೇಳ್ಕೊಳಕ್ಕಾಗಲ್ಲ ಅಂಥ ಸಮಸ್ಯೆ, ಪರ್ಸ್ನಲ್ ಸಮಸ್ಯೆ. ಅದಕ್ಕೆ ಏನು ಮಾಡಿದ್ ಗೊತ್ತಾ? ಏಸೈ ಹತ್ರ ಹೇಳೋದು ಬೇಡ, ಏನು ಬೇಡ, ಈ ಇಂದಿನಿಂದ ಹೋಗಿ ಯೇಸು ಸ್ವಾಮಿ ವಸ್ತ್ರನ ಬೆನ್ನು ಮುಟ್ಟಿದ್ರೆ ಸಾಕು, ವಸ್ತ್ರ ಮುಟ್ಟಿದ್ರೆ ಸಾಕು, ನಾನು ಗುಣ ಆಗ್ತೇನೆ ಅಂತೇಳಿ ಇಂದಿನಿಂದ ಗುಂಪಿನಾಗ ಅವ್ರನ್ನ ದಬ್ಬಿ ಅವ್ರನ್ನ ಸರಿಸಿ ಹೋಗಿ ಇಂದಿನಿಂದ ಹೋಗಿ ಏಸಯ್ಯ ವಸ್ತ್ರ ಮುಟ್ಟಿಬಿಟ್ಲು. 12 ವರ್ಷ ಇರುವಂಥ ರಕ್ತ ಕುಸುಮ ರೋಗ ಬಿಟ್ಟು ಹೋಯಿತು. ಉಂಡು ಏಸೈ ಒಂದು ಮಾತಂದ, ನನ್ನ ಯಾರು ಮುಟ್ಟಿದ್ದು? ನಾನೇ ಸ್ವಾಮಿ ಅಂದ್ಲು. ಅಮ್ಮ, ನಿನ್ನ ನಂಬಿಕೆ ನಿನ್ನನ್ನು ವಾಸಿ ಮಾಡಿದೆ, ಸಮಾಧಾನದಿಂದ ಹೋಗು. ಈಗ ಹೇಳ್ರಿ, ಸ್ವಸ್ಥತೆ ದೇವ್ರ ಕೈಯಲ್ಲೈತಾ ನಿನ್ನ ಕೈಯಲ್ಲೈತಾ? ಅಭಿವೃದ್ಧಿ ಆಗೋದು ನಿನ್ನ ಕೈಯಲ್ಲೈತಾ ದೇವ್ರ ಕೈಯಲ್ಲೈತಾ? ಸೈಕಲ್ ಹೊಡೆಯೋ ಸ್ಥಿತಿಯಾಗಿರೋರು ಕಾರಲ್ಲಿ ಹೋಗ್ಬೇಕಂದ್ರೆ, ಅಷ್ಟು ಅಭಿವೃದ್ಧಿ ಆಗ್ಬೇಕಂದ್ರೆ ದೇವ್ರ ಕೈಯಲ್ಲೈತಾ ನಿಮ್ಮ ಕೈಯಲ್ಲೈತಾ? ಏನು ಮಾಡ್ಬೇಕು ನೀವು? ಹಣೆ ಬರನ ನಂಬಬಾರ್ದು, ಕರ್ಮಗಳನ್ನ ನಂಬಬಾರ್ದು, ಗ್ರಾಚಾರಗಳನ್ನ. ನಿನಗೆ ನಂಬಿಕೆ ಇಡಬೇಕು, ನನ್ನ ದೇವರು ಸರ್ವಶಕ್ತನ, ನಮ್ಮ ದೇವರು ನಮ್ಮನ್ನ ಮೇಲೆ ತಂದೆ ತರ್ತಾನೆ. ಅದಕ್ಕೋಸ್ಕರ ನಿಮ್ಮ ಒಳಗಡೆ ಒಂದು ವಾಯ್ಸ್ ಈಗ ಹೇಳ್ಬೇಕು. ನೀವೆಷ್ಟು ತಿಳ್ಕೊಂಡ್ರೆ ಅಂತ ಹೇಳ್ತೀನಿ. ಒಂದು ವಾಯ್ಸ್, ನೀನು ಉದ್ಧಾರ ಆಗಲ್ಲ, ನಿಮ್ಮ ಮಕ್ಕಳಿಗೆ ಜಾಬ್ ಸಿಗಲ್ಲ, ನಿನ್ನ ಭಿಕ್ಷೆ ಬೇಡ ತಪ್ಪಲ್ಲ, ನಿನ್ನ ಕ್ಯಾನ್ಸರ್ ಹೋಗಲ್ಲ, ನಿನಗೆ ಸಂತಾನ ಆಗಲ್ಲ, ನಾನ್ ನಂಬಲ್ಲ. ಈ ಸಾರಿ ನೀನೇನ್ ಜಾಬ್ ಅಪ್ಲೈ ಮಾಡಿದ್ಯೋ ಅದು ನಿನಗೆ ಸಿಗಲ್ಲ. ಅನುಮಾನದಿಂದ ಹೇಳ್ತಾರೆ, ನಂಬಲ್ಲ. ಅನುಮಾನ ಆದ್ರಾಗ ಅನುಮಾನ. ನಾನು ನಂಬಲ್ಲ. ಹಲ್ಲೆಲೂಯ. ನಾನು ಕೇಳಿಸ್ಕೊಳ್ಳೋದು ಒಂದೇ ಸ್ವರ, ದೇವರ ಸ್ವರ. ಯೇಸು ಹೇಳ್ತಾನೆ, ಮಾರ್ಥ ಮರಿಯ, ನಾನೇ ಪುನರುತ್ಥಾನವು, ನಾನೇ ಜೀವವು, ನನ್ನನ್ನು ನಂಬುವವನು ಸತ್ತರು ಬದುಕುವನು. ದೇವರಂದನೆ. ಹಲ್ಲೆಲೂಯ. ಅಮ್ಮ, ನೀನು ನಂಬಿದರೆ ಯಾರು ವ್ಯಕ್ತಿ
ವ್ಯಕ್ತಿನ ದೇವರು ನಿನ್ನ ಸಹಾಯಕ್ಕೆ ಕಳಿಸ್ತಾನೆ. ಯಾರೋ ಅಧಿಕಾರಿನ ದೇವರು ನಿನ್ನ ಸಹಾಯಕ್ಕೆ ಕಳಿಸ್ತಾನೆ. ಯಾರೋ ರಾಜಕೀಯ ವ್ಯಕ್ತಿನ ದೇವರು ನಿನ್ನ ಸಹಾಯಕ್ಕೆ ಕಳಿಸ್ತಾನೆ. ಯಾವುದೋ ಕುಟುಂಬನ ದೇವರು ನಿನ್ನ ಸಹಾಯಕ್ಕೆ ಕಳಿಸ್ತಾನೆ. ಆದ್ರೆ ನೀನು ಮಾತ್ರ ಏನಾಗಿರ್ಬೇಕು? ನಂಬಿದ್ರೆ ದೇವರ ಮಹಿಮೆ ನೋಡ್ತೀಯಾ? ಪಕ್ಕದಲ್ಲಿ ಹೇಳ್ರಿ, ಅಕ್ಕ 2 ಸ್ವರ ಕೇಳಿಸ್ತದೆ. ಒಂದು ಸ್ವರ ಸೈತಾನನ ಸ್ವರ. ನೀನು ಉದ್ಧಾರ ಆಗಲ್ಲ, ನಿನ್ನ ಗಂಡ ಬದಲಾಗಲ್ಲ, ನಿನ್ನ ಮಕ್ಕಳು ಬದಲಾಗಲ್ಲ, ನಿನ್ನ ಕಾಯಿಲೆ ಹೋಗಲ್ಲ, ನಿನ್ನ ರೋಗ ಹೋಗಲ್ಲ, ನಿನ್ನ ಪರಿಸ್ಥಿತಿ ಬದಲಾಗಲ್ಲ ಅಂತ ಒಂದು ಸ್ವರ ನೀವು. ಇನ್ನೊಂದು ಸ್ವರ ದೇವರ ಸ್ವರ. ನೀನ್ ನಂಬಿದ್ರೆ ನಿನ್ನ ಪರಿಸ್ಥಿತಿಗಳನ್ನ ನಾನು ಬದಲಾಯಿಸ್ತೇನೆ. ಹೇಳ್ರಿ, ಯಾವ್ದು ನಂಬ್ತೀಯಕ್ಕ? ಒಂದು ಅಜ್ಜಿದ್ಲಂತೆ, ನಂಬಿದ್ರೆ ದೇವ್ರ ಮಹಿಮೆ ನೋಡ್ತಿ ಅಂತ ಪಾಸ್ಟರ್ ಹೇಳ್ಯಾರ. ಅದಕ್ಕೆ ನಂಬಿದ್ರೆ ಸಾಸಿವೆ ಕಾಳಷ್ಟು ನಂಬಿಕಿದ್ರೆ ಬೆಟ್ಟ ಕಿತ್ಕೊಂಡೋಗಿ ಸಮುದ್ರದಲ್ಲಿ ಬೀಳಂದ್ರೆ ಬೀಳ್ತದಂತ ಹೇಳ್ಯಾರ. ನಮ್ಮ ಮನೆ ಮುಂದೆ ಒಂದು ಬೆಟ್ಟ ಐತಿ. ಆ ಅಡ್ಡ ಬೆಟ್ಟ ಇರೋದಕ್ಕೋಸ್ಕರ ನಾನು ಚರ್ಚಿಗೆ ಈ ಬೆಟ್ಟ ಇಲ್ಲ ಅಂದಿದ್ರೆ ಹಂಗೆ ಟೊಯ್ ಅನ್ನಂಗೆ ಹಂಗೆ ಸ್ಟೇಟಾಗಿ ಹೋಗ್ಬಿಡ್ತಿದ್ದೆ. ಈ ಬೆಟ್ಟ ಅಡ್ಡ ಇರೋದಕ್ಕೆ ಕಷ್ಟ ಆಗತ್ತೆ ನನಗೆ. ಪಾಸ್ಟರ್ ಹೇಳೋಣ, ನಂಬಿಕಿದ್ರೆ ಈ ಬೆಟ್ಟ ಏನಾಗುತ್ತಂತೆ, ಅದಕ್ಕೆ ಪ್ರೇಯರ್ ಮಾಡಿಬಿಡೋಣ, ಬೆಟ್ಟ ಕಿತ್ಕೊಂಡು ಎಲ್ಲಾನ ಹೋಗಿ ಬೀಳಿ ಸಮುದ್ರದಾಗ ಅಂತೇಳಿ ಅಜ್ಜಿ ಬಾಗಿಲಾಕೊಂದು ಕಿಟಿಗೆ ಮುಚ್ಕೊಂಡು ಪ್ರಾರ್ಥನೆ ಮಾಡ್ದಂತೆ. ದೇವರೇ ಬೆಟ್ಟ ಕಿತ್ತಾಕಪ್ಪ ಅಂಥೇಳಿ ಪ್ರಾರ್ಥನೆ ಮಾಡ್ಲಂತೆ. ಅರ್ಧ ಗಂಟೆ ಪ್ರಾರ್ಥನೆ ಮಾಡಿ ಮೆಲ್ಲಕ್ಕೋಗಿ ಕಿಟಿಕಿ ತೆಗೆದ್ಲಂತೆ. ಬೆಟ್ಟ ಹೋಗ್ಯತ್ತ ಇಲ್ಲ ನೋಡೋಣ ಅಂತ. ಬೆಟ್ಟ ಹಂಗೇ ಇತ್ತಂತೆ. ಆಮೇಲೆ ಅಂದ್ಲಂತ ಅಜ್ಜಿ, ನನಗೆ ಗೊತ್ತಿತ್ತು ಈ ಬೆಟ್ಟ ಹೋಗಲ್ಲ ಅಂತ. ಒಂದು ಸಾರಿ ಯಾಯಿರ್ನ ಮಗಳು ಸತ್ತೋಗಿದ್ದಾಳೆ. ಯಾಯಿರ್ನ ಮಗಳು ಸತ್ತೋದಾಗ ಯೇಸು ಸ್ವಾಮಿನ ಕರ್ಕೊಂಡೋಗಿ ಪ್ರೇಯರ್ ಮಾಡಿಸ್ತಾನಂತ ಯಾಯಿರ್ನು ಯೇಸು ಸ್ವಾಮಿ ಹತ್ರ ಬಂದಿದ್ದಾನೆ. ಯೇಸು ಸ್ವಾಮಿ ಒಂದು ಮನೇಲಿ ವಾಕ್ ಕೇಳಿ ಆಗ ತಾನೇ ಹೊರಗೆ ಬಂದಿದ್ದಾನೆ. ಈ ಯಾಯಿರ್ನು, ದೇವಾ ಯೇಸಪ್ಪ, ನನ್ನ ಮಗಳು ಸಾಯುವ ಸ್ಥಿತಿಯಾಗಿದ್ದಾಳೆ, ಬಂದು ನನ್ನ ಮಗಳನ್ನ ವಾಸಿ ಮಾಡು ಅಂತ ಕೇಳಿದ್ದಾನೆ. ನನ್ನ ಮಗಳನ್ನ ಸ್ವಸ್ಥಪಡಿಸಂದಿದ್ದಾನೆ. ಇನ್ನು ಯೇಸು ಸ್ವಾಮಿ ಹತ್ರ ಈ ಮಾತು ಹೇಳ್ತಿದ್ದಂಗ್ಲೆ ಯಾಯಿರ್ನ ಸಂಬಂಧಿ ಒಬ್ಬನು, ಅಣ್ಣ ನಿನ್ನ ಮಗಳು ಸತ್ತೋದ್ಲು, ನಾನು ಅದಕ್ಕೆ ಹೇಳಕ್ಕೆ ಬಂದೀನಿ, ಕರ್ಕೊಂಡೋಗಿ ಬಂದೀನಿ, ಗುರುವಿಗೆ ತೊಂದರೆ ಕೊಡಬೇಡ, ಹೋಗನ್ ಬಾ, ಮುಂದೇನೈತೆ ಅದನ್ನು ಮಾಡೋಣ ಅಂತ. ಈಗ ಗಮನಿಸ್ರಿ, ಆತ ಹಂಗೆ ಕರಿತಿದ್ದಾಗಲೇ ಮತ್ತೆ ಈ ಕಡೆ ಏಸಯ್ಯ, ಯಾಯಿರ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ನಿನ್ನ ಮಗಳು ಬದುಕುವಳು. ಉಂಡು ಈ ಕಡೆ ಒಬ್ಬನು ಒಂದು ಸ್ವರ, ಈ ಕಡೆ ಒಂದು ಸ್ವರ. ಸೆಂಟ್ರ್ ಯಾರಿದ್ದಾರೆ? ಯಾಯಿರ ಹೇಳ್ರಮ್ಮ. ಸೆಂಟ್ರ್ ಯಾರಿದ್ದಾರೆ? ಈ ಕಡೆ ಯಾರಿದ್ದಾರೆ? ಎಸಯ್ಯ. ಏನು ಹೇಳ್ತಾ ಇದ್ದಾನೆ? ಅಂಜಬೇಡ, ನಿನ್ನ ಮಗಳು ಬದುಕ್ತಾಳೆ. ಸಂಬಂಧಿ, ಯಾಯಿರ್ನ ಸಂಬಂಧಿ, ಅವನೇನು ಹೇಳ್ತಾನೆ? ನಿನ್ನ ಮಗಳು ಸತ್ತೋಗೇಳ, ಮುಂದದು ಏನಾಯ್ತು? ಈ ಸೆಂಟ್ರ್ ಪ್ಲೇಸಲ್ಲಿ ನಿಂತ್ಕೊಂಡು ಈತ ಹೇಳೋದು ಕೇಳಬೇಕಾ, ಈತ ಹೇಳೋದು ಕೇಳಬೇಕು? ಇವಾಗ ನೀವು ಯಾರ್ದು ಹೇಳೋದು ಕೇಳ್ತೀರಿ ಗೊತ್ತಾ? ನನಗೆ ಗೊತ್ತು ನೀವು ಯಾರ್ದು ಕೇಳ್ತೀರಂತ. ಯಾರ್ದು ಕೇಳ್ಬೇಕು ಇವಾಗ? ಸೆಂಟ್ರ್ ನಿಂತ್ಕೊಂಡು. ಪಾಸ್ಟ್ರಮ್ಮಿಗೆ ಆಕ್ಸಿಡೆಂಟ್ ಆದಾಗ ನನಗೆ ಇಲ್ಲೂ ಈ ಕಡೆ ಒಂದು ಸ್ವರ, ಈ ಕಡೆ ಒಂದು ಸ್ವರ. ಬೆಂಗಳೂರಿಗೆ ಒಬ್ಬರು ಕರ್ಕೊಂಡೋಗ್ರಿ, ಮಂಗಳೂರಿಗೊಬ್ಬರು ಕರ್ಕೊಂಡೋಗ್ರಿ, ದಾವಣಗೆರೆ ಒಬ್ಬರು ಕರ್ಕೊಂಡೋಗ್ರಿ, ಬಳ್ಳಾರಿಗೊಬ್ಬರು ಕರ್ಕೊಂಡೋಗ್ರಿ. ಐಡಿಯಾ ಕೊಡೋರು ಯಾ ತಗೊಳ್ಳ ಐಡಿಯಾ, ಈ ಐಡಿಯಾ ತಗೊಳ್ಳ, ಆ ಐಡಿಯಾ ತಗೊಳ್ಳ, ಕನ್ಫ್ಯೂಸ್. ಚೆನ್ನಾಗಿ ಕೇಳ್ರಿ. ಈ ಕಡೆ ಒಂದು ಸ್ವರ ಯಾಯಿರ್ನಿಗೆ, ನಿನ್ನ ಮಗಳು ಸತ್ಲು, ಮುಂದೇನೈತೆ ಮಾಡೋಣ ಬಾ, ದೇವರು ಅಂಜಬೇಡ, ನಂಬಿಕೆ ಮಾತ್ರ ಇಲ್ಲಿ ನಿನ್ನ ಮಗಳು. ನಾನು ಕೇಳ್ತೀನಿ ಇವಾಗ, ಯಾಯಿರ ಸಂಬಂಧಿ ಮಾತು ಕೇಳಿದನ, ಏಸಯ್ಯ ಮಾತು ಕೇಳಿದ್ನ? ಏನಾಯ್ತು? ಏಸಯ್ಯ ಮನೆಗೋದ, ಮಗು ಸತ್ತೋಗಿತ್ತು. ಆ ಎಣದ ಮುಂದೆ, ಶವದ ಮುಂದೆ ಮಗಳು ಎದ್ದೇಳಂದ. ಸತ್ತೋಗಿರುವಂಥ ಮಗಳು ಎದ್ದು ಕೂತ್ಕೊಂಡಿದ್ದಾಳೆ. ನಾವು ಸೆಂಟ್ರಲ್ ನಿಂತ್ಕೊಂಡಿರುವಾಗ ಈ ಕಡೆ ಒಂದು ವಾಯ್ಸ್. ಎಷ್ಟು ಜನ ಹೇಳ್ತೀನಿ, ನಾನು ದೇವ್ರ ವಾಯ್ಸ್ ಕೇಳ್ತೇನೆ. BP ಕಾಯಿಲೆಯಲ್ಲಿ ಬಂದಿರ್ಬೋದು, ಶುಗರ್ ಕಾಯಿಲೆಯಲ್ಲಿ ಬಂದಿರ್ಬೋದು, ಥೈರಾಯ್ಡ್ ಕಾಯಿಲೆಯಲ್ಲಿ ಬಂದಿದ್ದೀರಾ,
ಅಸ್ತಮ ಕಾಯಿಲೆಯಲ್ಲಿ ಬಂದಿದ್ದೀರಾ, ಕ್ಯಾನ್ಸರ್ ಕಾಯಿಲೆಯಲ್ಲಿ ಬಂದಿದ್ದೀರಾ, ಕಿಡ್ನಿ ಪ್ರಾಬ್ಲಮ್ನಲ್ಲಿ ಬಂದಿದ್ದೀರಾ, ಹಾರ್ಟ್ ಪ್ರಾಬ್ಲಮ್ನಲ್ಲಿ ಬಂದಿದ್ದೀರಾ, ಸಂತಾನ ಇಲ್ಲವಾ? ಕೇಳ್ರಿ, ಕೆಲವರು ಗುಣ ಆಗಲ್ಲ ಅಂತ ಹೇಳಿ ಕಳಿಸಿರ್ಬೋದು, ಡಾಕ್ಟರ್ ಕೈ ಬಿಡಲ್ಪಟ್ಟಿರ್ಬೋದು, ಮೆಡಿಸಿನ್ ತಗೊಳ್ತಾ ಇದ್ರು ಯಾವ ಪ್ರಯೋಜನ ಕಾಣ್ತಾ ಇಲ್ಲದೆ ಇರ್ಬೋದು. ನನ್ನ ಏಸ ಹೇಳ್ತಾನೆ, ನನ್ನ ದೇವರು ವೈದ್ಯರಲ್ಲಿ ಘನವೈದ್ಯನು. ಯೆಹೋವ ರಾಫ ಹೇಳ್ತಾನೆ, ನೀನು ನಂಬಲಿಕ್ಕೆ ರೆಡಿ ಇದೆಯಾ? ನೀನು ಒಳಗಡೆ ಒಂದು ಸ್ವರ ಯಾವಾಗಲೂ ಕೇಳಿಸ್ತಿರ್ಬೇಕು. ಏನು ಗೊತ್ತಾ? ನಾನು ನಂಬಿದರೆ ದೇವರ ಮಹಿಮೆ ಕಾಣ್ತ. ಇದೊಂದು ಅಡ್ಡಾಡಬೇಕಿಲ್ಲಿ. ನಾನು ದೇವರ ಸ್ವರ ಕೇಳಿಸ್ಕೊಂಡಿದ್ದೀನಿ. ಎಷ್ಟು ಜನ ಹೇಳ್ತಾರೆ, ನಾನು ಬದುಕ್ತೀನಿ, ನಾನು ಮೇಲೆ ಬಂದೇ ಬರ್ತೀನಿ, ನಾನು ಗುಣ ಆಗೇ ಆಗ್ತೀನಿ, ನಾನು ಸ್ವಸ್ಥತೆ ಆಗೇ ಆಗ್ತೀನಿ, ನಾನು ಮನೆ ಕಟ್ತೀನಿ, ಮಕ್ಕಳ ಮದುವೆ ಮಾಡ್ತೀನಿ, ನನ್ನ ಮಕ್ಕಳಿಗೆ ಜಾಬ್ ಸಿಕ್ಕುತ್ತೆ, ನಾನು ಉನ್ನತ ಸ್ಥಿತಿಗೆ ಹೋಗ್ತೇನೆ, ನನ್ನ ಪರಿಸ್ಥಿತಿಗಳು ಬದಲಾಗುತ್ತೆ. ಇದು ಮಾತಾಡ್ಬೇಕು ನೀನು. ಅದ್ಭುತ ಯಾರ ಕೈಯಲ್ಲಿದೆ? ಸ್ವಸ್ಥತೆ ಯಾರ ಕೈಯಲ್ಲಿದೆ? ನಾನು ನಯಸ್ ಹೇಳ್ತೇನೆ, ನೀನು ನಂಬಿದ್ರೆ ಇವಾಗಲೇ ನಾನು ಸ್ವಸ್ಥಪಡಿಸ್ತೇನೆ, ಇವಾಗಲೇ ನಾನು ಗುಣಪಡಿಸ್ತೇನೆ, ಇವಾಗಲೇ ನಾನು ಶಕ್ತಿ ಕಳಿಸ್ತೇನೆ. ನಿಜವಾಗ್ಲೂ ಹೇಳ್ತೀನಿ ಸರ್, ಅದನ್ನು ನಾನು ನಂಬಲ್ಲ ಸರ್, ಅದನ್ನು ನಾನು ದೇವರ ವಾಕ್ಯನ ಮಾತ್ರ ನಂಬುತ್ತೇನೆ ಅನ್ನೋರು ಕೈಗಳು ತೋರಿಸೋದಾದರೆ ನಾನು ಪ್ರಾರ್ಥನೆ ಮಾಡ್ತೇನೆ.